ಒಂದೇ ಕುಟುಂಬದ ಮೂವರು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಉಲ್ಲಾಸ್ ಗೌಡ ಈಗ ಅರೆಸ್ಟ್ ಆಗಿದ್ದಾರೆ. ಹಳೆ ಕೆಂಪಯ್ಯನ ಹುಂಡಿ ಗ್ರಾಮದಲ್ಲಿ ನಡೆದಿದ್ದಂತಹ ಘಟನೆ ಇದು. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಗ್ರಾಮ. ಈ ತಾಲೂಕಿನ ಗ್ರಾಮದ ಬಳಿ ಈ ಘಟನೆ ನಡೆದ ನಂತರ ತಲೆಮರೆಸಿಕೊಂಡಿದ್ದಂತ ಉಲ್ಲಾಸ್ ಗೌಡ ಈಗ ಉಲ್ಲಾಸ್ ಬಂಧನಕ್ಕೆ ತಂಡ ಕೂಡ ರಚನೆ ಆಗಿತ್ತು. ಎಸ್ಪಿ ಇನ್ಸ್ಪೆಕ್ಟರ್ ಧನಂಜಯ್ ಶಿವಾನಂದ ಶೆಟ್ಟಿ ನೇತೃತ್ವದ ತಂಡ ಒಂದು ಒಳ್ಳೆ ಕಾರ್ಯಾಚರಣೆ ನಡೆಸಿದೆ. ಮೈಸೂರಿನಲ್ಲಿ ಆರೋಪಿ ಉಲ್ಲಾಸ್ ಗೌಡ ಈಗ ಲಾಕ್ ಆಗಿದ್ದಾರೆ. ಜಡ್ಜ್ ಮುಂದೆ ಆರೋಪಿಯನ್ನ ಹಾಜರುಪಡಿಸ್ತಾ ಇದ್ದಾರೆ ಪೊಲೀಸರು. ನ್ಯಾಯಾಂಗ ಬಂಧನಕ್ಕೆ ಆರೋಪಿ ಉಲ್ಲಾಸ್ ಗೌಡ ಈಗ ಕೊಡಲಾಗುತ್ತೆ. ಹೀಗೆ ಮೈಸೂರಿನಲ್ಲಿ ನಡೆದಿದ್ದಂತಹ ಒಂದು ಘಟನೆ ಇದು. ಒಂದೇ ಕುಟುಂಬದ ಮೂವರು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇರುವಂತಹ ಒಂದು ಅಪ್ಡೇಟ್ಸ್ ಇದು. ಹೀಗೆ ಒಂದೇ ಕುಟುಂಬದ ಮೂವರು ಆತ್ಮಹತ್ಯೆ ಏನಕ್ಕೆ ಮಾಡ್ಕೊಂಡ್ರು, ಯಾಕೆ ಮಾಡ್ಕೊಂಡ್ರು, ಅಥವಾ ಇದ್ರ ಹಿಂದೆ ಏನಾದರೂ ಕೊಲೆ ಅಥವಾ ಮತ್ತೊಂದು ಏನಾದರೂ ಶಂಕೆ ಇದೆಯಾ ಅನ್ನುವಂಥದ್ದು ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರಕರಣ ಸದ್ದು ಮಾಡಿತ್ತು. ಒಂದೇ ಕುಟುಂಬದ ಮೂವರು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಅದಾದ ನಂತರ ಈಗ ಆರೋಪಿ ಉಲ್ಲಾಸ್ ಕೂಡ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ, ತಲೆಮರೆಸ್ಕೊಂಡಿರ್ತಾನೆ. ಈಗ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇತ್ತು. ಅದಾದ ನಂತರ ಆರೋಪಿ ಎಸ್ಕೇಪ್ ಆಗಿರ್ತಾನೆ. ಒಂದು ಒಳ್ಳೆಯ ತಂಡವನ್ನು ರಚನೆ ಮಾಡಿ ಉಲ್ಲಾಸ್ ಗೌಡ ಬಂಧನಕ್ಕೆ ಒಂದು ಒಳ್ಳೆಯ ತಂಡವನ್ನು ರಚನೆ ಮಾಡಿರ್ತಾರೆ. ಎಸ್ಪಿ ಇನ್ಸ್ಪೆಕ್ಟರ್ ಧನಂಜಯ್, ಅದರ ಜೊತೆಗೆ ಶಿವಾನಂದ ಶೆಟ್ಟಿ ಇವರ ನೇತೃತ್ವದ ತಂಡ ಈಗ ಆರೋಪಿಯನ್ನ ಲಾಕ್ ಮಾಡಿದ್ದಾರೆ. ಮೈಸೂರಿನಲ್ಲೇ ಈಗ ಉಲ್ಲಾಸ್ ಗೌಡ ಅರೆಸ್ಟ್ ಆಗಿದ್ದಾನೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಜಡ್ಜ್ ಮುಂದೆ ಈಗ ಆರೋಪಿಯನ್ನ ಹಾಜರುಪಡಿಸಿದ್ದಾರೆ ಪೊಲೀಸರು. ಅದಾದ ನಂತರ ನ್ಯಾಯಾಂಗ ಬಂಧನಕ್ಕೆ ಕೊಡಬೇಕು ಅಂತ ಹೇಳಿ ಕೋರ್ಟ್ ಕೂಡ ಆದೇಶವನ್ನು ಕೊಟ್ಟಿದೆಯಂತೆ. ಹಾಗಾಗಿ ಎಷ್ಟು ದಿನ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೆ ಅಥವಾ ಕಸ್ಟಡಿಗೆ ಎಷ್ಟು ದಿನ ಈತ ಇರ್ತಾನೆ, ಇಲ್ಲೇನೆಲ್ಲ ವಿಚಾರಣೆಗಳು ನಡೆಯುತ್ತೆ ಅನ್ನೋಂಥದ್ದು ತನಿಖೆಯ ನಂತರ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಥವಾ ಈ ಒಂದು ಆತ್ಮಹತ್ಯೆ ಅನ್ನುವಂಥದ್ದು ಏನಿದೆ, ಒಂದೇ ಕುಟುಂಬದ ಮೂವರು, ಇದರ ಹಿಂದೆ ಬೇರೆ ಏನೆಲ್ಲ ಕಥೆಗಳಿದೆ, ಏನು ಕಾರಣಕ್ಕೋಸ್ಕರ ಆಯಿತು, ಅಥವಾ ಇದಕ್ಕೂ ಈ ಒಂದು ಆತ್ಮಹತ್ಯೆಗೂ ಅಥವಾ ಈ ಒಂದು ಕೊಲೆಗೂ ಉಲ್ಲಾಸ್ ಗೌಡಗೆ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥದ್ದು ತನಿಖೆಯ ನಂತರ ಗೊತ್ತಾಗುತ್ತೆ. ಹಾಗಾಗಿ ಈಗ ಕೋರ್ಟ್ ಕೊಟ್ಟಿರುವಂಥ ಒಂದು ಆದೇಶ ಇದು. ನ್ಯಾಯಾಂಗ ಬಂಧನಕ್ಕೆ ಉಲ್ಲಾಸ್ ಗೌಡ ಅವರನ್ನ ತಗೊಳ್ಳಿ ಅಂತ ಹೇಳಿ ಕೋರ್ಟ್ ಆದೇಶ ಕೂಡ ಕೊಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ. ಈಗ ಒಂದೇ ಕುಟುಂಬದ ಮೂವರು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಫೈನಲಿ ಆರೋಪಿ ಉಲ್ಲಾಸ್ ಕೂಡ ಲಾಕ್ ಆಗಿದ್ದಾನೆ. ಇನ್ನ ಒಂದು ನ್ಯಾಯಾಂಗ ಬಂಧನಕ್ಕೆ ಕೊಡಬೇಕು ಅಂತ ಹೇಳಿ ಕೋರ್ಟ್ ಆದೇಶವನ್ನ ಕೊಟ್ಟಿರುವಂತದ್ದು ಏನಿದೆ ಹೆಚ್ಚಿನ ಮಾಹಿತಿ, ಈ ಒಂದು ಪ್ರಾಥಮಿಕ ತನಿಖೆನೇ ಎಲ್ಲೆಲ್ಲ ಹೊರಗೆ ಬಂದಿದೆ ಅಂತ? ಹೀಗೆ ಇದೀಗ ಒಂದೇ ಕುಟುಂಬದ ಮೂವರು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಉಲ್ಲಾಸ್ ಕೂಡ ಈಗ ಅರೆಸ್ಟ್ ಆಗಿದ್ದಾನೆ. ಒಂದು ವಿಶೇಷವಾದಂತಹ ತಂಡ ರಚನೆ ಆಗಿ ಶಿವಾನಂದ ಶೆಟ್ಟಿ ಅವರ ನೇತೃತ್ವದ ತಂಡ, ಇನ್ಸ್ಪೆಕ್ಟರ್ ಧನಂಜಯ್ ಇಬ್ಬರ ಒಂದು ನೇತೃತ್ವದ ತಂಡದಿಂದ ಭರ್ಜರಿ ಕಾರ್ಯಾಚರಣೆ ನಡೆಸಿ ಈಗ ಈ ಆರೋಪಿ ಯಾವಾಗ ತಲೆಮರೆಸಿಕೊಂಡಿದ್ದ, ಎಸ್ಕೇಪ್ ಆಗಿದ್ದು, ಈತ ಈಗ ಫೈನಲಿ ಲಾಕ್ ಆಗಿದ್ದಾನೆ. ಹಾಗಾಗಿ ಈಗ ಕೋರ್ಟ್ ಆದೇಶವನ್ನು ಕೊಟ್ಟಿದೆ, ಕಸ್ಟಡಿಗೆ ತಗೊಳ್ಬೇಕು ಅಂತ ಹೇಳಿ. ಈಗ ನ್ಯಾಯಾಂಗ ಬಂಧನದಲ್ಲಿ ಎಷ್ಟು ದಿನ ಈತ ಇರ್ತಾನೆ ಅನ್ನೋಂಥದ್ದು ಗೊತ್ತಿಲ್ಲ, ಬಟ್ ಸದ್ಯಕ್ಕೆ ನ್ಯಾಯಾಂಗ ಬಂಧನಕ್ಕೆ ಕೊಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಕೊಟ್ಟಿದೆ. ಹಾಗಾಗಿ ತನಿಖೆಯ ನಂತರ ಎಲ್ಲವೂ ಕೂಡ ಸತ್ಯ ಹೊರಗೆ ಬರಲಿದೆ. ಇದು ಮೈಸೂರಿನಲ್ಲಿ ನಡೆದಿದ್ದಂತಹ ಘಟನೆ. ಒಂದೇ ಕುಟುಂಬದಿಂದ ಮೂವರು ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂಥ ಸುದ್ದಿ ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಮೈಸೂರಿನ ಜನರಿಗೆ ಒಂದು ರೀತಿಯಾಗಿ ಬೆಚ್ಚಿ ಬಿದ್ದಿಸಿದಂತಹ ಒಂದು ಘಟನೆ ಇದು. ಹಾಗಾಗಿ ಒಂದೇ ಕುಟುಂಬದ ಮೂವರು, ಇದು ಕೊಲೆನಾ ಅಥವಾ ಆತ್ಮಹತ್ಯೆನಾ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಇತ್ತು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ. ಈಗ ಫೈನಲಿ ಈ ಒಂದು ಒಂದೇ ಕುಟುಂಬದ ಮೂವರು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈಗ ಈ ಒಂದು ಕೇಸಲ್ಲಿ ಆರೋಪಿ ಲಾಕ್ ಆಗಿದ್ದಾನೆ. ಪ್ರಾಥಮಿಕ ತನಿಖೆಯಲ್ಲಿ ಏನೆಲ್ಲ ಹೊರಗೆ ಬಂದಿದೆ, ಎಷ್ಟು ದಿನ ಈಗ ಕಸ್ಟಡಿಯಲ್ಲಿ ಇಡ್ತಾರೆ ಇವನ್ನ? ರೋಶಿನಿ, ಏನು ನಿನ್ನೆ ರಾತ್ರಿ 11 ಗಂಟೆಗೆ ಏನು 3 ಜನ, ರಕ್ಷಿತಾ ಮತ್ತು ಶಿವಮ್ಮ ಮತ್ತೆ ಶಿವಣ್ಣ ಅವರು ಏನು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು, ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾತ್ರಿ 11 ಗಂಟೆಗೆ ದಯಾನಂದ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಮೈಸೂರಿನಲ್ಲಿ ಉಲ್ಲಾಸ್ ಗೌಡನನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಸೊ ಆತನನ್ನ
ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿರ್ತಕ್ಕಂಥದ್ದು. ಸೊ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ತದನಂತರ ಅದನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಕಸ್ಟಡಿಗೂ ಕೂಡ ತೆಗೆದುಕೊಂಡಿದ್ದಾರೆ. ಸೊ ಈಗ ವಿಚಾರಣೆ ಹಂತದಲ್ಲಿ ಯಾವ ಕಾರಣಕ್ಕಾಗಿ ಯಾವ ವಿಚಾರವಾಗಿ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು, ಇದಕ್ಕೆ ತಾವು ಮುಖ್ಯ ಕಾರಣರಾಗಿದ್ದೀರಿ, ಸೊ ಕಾರಣಕರ್ತರಾಗಿದ್ದೀರಿ. ಸೊ ಹಾಗಾಗಿ ಏನೆಲ್ಲ ವಿಚಾರಗಳಿಗೆ ಆಗಿತ್ತು, ಎಷ್ಟು ವರ್ಷಗಳಿಂದ ನಿಮ್ಮ ಮತ್ತು ರಕ್ಷಿತಳ ನಡುವೆ ಪ್ರೀತಿ ನಡೆದಿತ್ತು, ಸೊ ಯಾಕೆ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು, ನೀವು ಯಾಕೆ ವಿಡಿಯೋಗಳನ್ನ ಕಳಿಸಿ, ಈ ಎಲ್ಲಾ ವಿಚಾರಣೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ರೋಶಿನಿ. ಅದರ ಜೊತೆಯಲ್ಲಿ 24 ಗಂಟೆ ಒಳಗಡೆ ಆತನನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ SP ಅವರು ಹೇಳಿದ್ರು. ಸೊ ಅದರ ಪ್ರಕಾರವೇ ಆತನನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. 3 ಬಾಡಿಗಳನ್ನ ಮಾರ್ಚೆಟ್ ನಲ್ಲಿ ಇಡಲಾಗಿದೆ, ಪೋಸ್ಟ್ ಮಾರ್ಟಮ್ಗೆ ಇಡಲಾಗಿದೆ. ಸೊ ಬಂದ ನಂತರ ಆ ಎಲ್ಲ ಏನು ಕಾರ್ಯಗಳು ನಡೆಯುವಂತಹ ಸಾಧ್ಯತೆಗಳಿದೆ. ಈತನನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು ರೋಶಿನಿ. ಥ್ಯಾಂಕ್ ಯು ಪುಟ್ಟಸ್ವಾಮಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಆಗ್ಬಿಡು.